ಗುರುದೇವ ರಾನಡೆ ಅಕಾಡೆಮಿಯ ಶತಮಾನೋತ್ಸವ ಹಾಗೂ 28 ಕೃತಿಗಳ ಸಂಪುಟವನ್ನು ಕೇಂದ್ರ ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಬೆಳಗಾವಿಯಲ್ಲಿಂದು ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ರಾನಡೆ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಆರ್ಎಸ್ಎಸ್ ರಾಜ್ಯ ಉತ್ತರ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಅರವಿಂದ್ ದೇಶಪಾಂಡೆ, ದೆಹಲಿ ದೀನ್ ದಯಾಳ್ ಉಪಾಧ್ಯಾಯ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಅತುಲ್ ಜೈನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಗಜೇಂದ್ರ ಸಿಂಗ್ ಶೇಖಾವತ್, ಭಾರತ ಜ್ಞಾನ ಸಂಪತ್ತು ಮತ್ತು ದಾರ್ಶನಿಕ ಪರಂಪರೆಯ ಸಮೃದ್ಧ ಇತಿಹಾಸ ಹೊಂದಿದೆ. ಮುಂದಿನ ದಿನಗಳಲ್ಲಿ ಆ ಸಂಸ್ಕೃತಿಯನ್ನು ಮರುಜಾಗೃತಿಗೊಳಿಸಲು ಜಗತ್ತಿಗೆ ಮಾರ್ಗದರ್ಶನ ನೀಡಲು ಭಾರತ ಮಾನ್ಯತೆ ಪಡೆಯಲಿದೆ. ಜಗತ್ತು ಭಾರತವನ್ನು ಹೊಸ ದೃಷ್ಟಿಕೋನ, ಆಶಾಭಾವನೆ, ಗೌರವಗಳಿಂದ ಗಮನಿಸುತ್ತಿದೆ. ಈ ಸಂದರ್ಭದಲ್ಲಿ ಗುರುದೇವ ರಾನಡೆ ಅವರ ವಿಚಾರಧಾರೆಗಳ ಕೃತಿಗಳು ಬಿಡುಗಡೆಯಾಗಿರುವುದು ಸತ್ಯದರ್ಶನ, ಅನುಭೂತಿ, ಪರಂಪರೆಯ ಪ್ರತಿಪಾದನೆಗೆ ಶಕ್ತಿ ದೊರೆಯಲಿದೆ ಎಂದು ತಿಳಿಸಿದರು. इसके साथ साथ में ईसाई परंपरा में माइस्टर एकार्ट हुए, सेंट जॉन ऑफ द क्रॉस हुए, और इस्लामी परंपरा में अल गजाली हुए. इसके अतिरिक्त इब्न अरबी हुए, चीन में लाओ त्से हुए, कन्फ्यूशियस हुए, जापान में देखें तो जैन आचार्य हुए. अनेक जैन आचार्यों की एक परंपरा वहां है. ಅರವಿಂದ ದೇಶಪಾಂಡೆ, ಕುಸಿಯುತ್ತಿರುವ ಕತೆ ಮತ್ತು ನೈತಿಕ ಮೌಲ್ಯಗಳನ್ನು ಮರುಸ್ಥಾಪಿಸಲು ಗುರುದೇವ ರಾನಡೆ ವಿಚಾರಧಾರೆಗಳು ನೆರವಾಗಿವೆ ಎಂದು ಅಭಿಪ್ರಾಯಪಟ್ಟರು. ಮಹಾರಾಜರಾಗಲಿ, ಗೌರವ ಸಾಹೇಬ್ ಮಹಾರಾಜರಾಗಲಿ, ವಿದ್ಯೆ ದೃಷ್ಟಿಯಿಂದ ಬಹಳ ದೊಡ್ಡ ಕಲಿತವರು, ಬಹಳ ಡಿಗ್ರಿ ತಗೊಂಡವಲ್ಲ. ಅವರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರು ಮೇರು ಸದೃಶ ವ್ಯಕ್ತಿತ್ವ ಇರುವಂಥವ್ರು.